ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ಹೆಸರುಬೇಳೆ ಪಾಯಸ ವಾರಕ್ಕೆ ಒಂದು ಸತಿ ಇಲ್ಲ 2 ಸತಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ಅಷ್ಟೇ ತಂಪಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ವಾರಕ್ಕೆ ಒಂದು 2 ಸತಿ ಇಲ್ಲ 1 ಸತಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ನೋಡಿ, ಆ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಹೆಸರುಬೇಳೆನ ಹಾಕ್ಕೊಂಡು ಚೆನ್ನಾಗಿ 1-2 ಸತಿ ತೊಳ್ಕೊಂಡು ಬರ್ತೀನಿ. ನೋಡಿ, ತೊಳ್ಕೊಂಡು ಬಂದಿದ್ದೀನಿ. ಇದಕ್ಕೆ ಬೇಯೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬೇಳೆ ಬೇಯೋಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು. 2 ವಿಸಿಲ್ ಹಾಕ್ಸ್ಕೊಂಡ್ರೆ ಹೆಸರುಬೇಳೆ ಎಲ್ಲ ನುಣ್ಣಗೆ ಆಗೋಗುತ್ತೆ. ಹಾಗೇನೂ ಬೇಯಿಸ್ಕೋಬೋದು. ಟೈಮ್ ಇಲ್ಲ ಅಂದಾಗೂ ಅಷ್ಟೇ ಕುಕ್ಕರ್ಗೆ ಹಾಕ್ಕೊಂಡು 1-2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ಬೇಳೆ ಎಲ್ಲ ನುಣ್ಣಗೆ ಆಗುತ್ತೆ. ನೋಡಿ, ಬೇಳೆ ಎಲ್ಲ ಸಾಫ್ಟಾಗಿ ಆಗಿದೆ. ಬೇಕು ಅಂದರೆ ಸ್ಮ್ಯಾಶನ್ನು ಮಾಡ್ಕೋಬೋದು. ನಾನು ಅದೇ ರೀತಿಯೇ ಮಾಡ್ಕೊತಾ ಇದ್ದೀನಿ, ಸ್ಮ್ಯಾಶ್ ಏನು ಮಾಡ್ಕೊತಾ ಇಲ್ಲ, ಹಾಗೇ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಮಗೆ ನೋಡಿಕೊಂಡು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಕಡೆ ಕಾಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಒಂದು ಬಾಣಲಿಗೆ 2-3 ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ನಾನು ಯಾವ ಕಪ್ಪಲ್ಲಿ ಹೆಸರುಬೇಳೆ ಹಾಕ್ಕೊಂಡಿದ್ದೀನೋ ಆ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಶಾವಿಗೆಯನ್ನು ಸೇರಿಸ್ತಾ ಇದ್ದೀನಿ. ಶಾವಿಗೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೆನ್ನಾಗಿ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಬ್ರೌನ್ ಆ್ಯಂಡ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. 3/4 ಭಾಗದಷ್ಟು ಹುರಿದಾದ ನಂತರ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಹಾಗೆ 4-5 ಲವಂಗವನ್ನು ಹಾಕ್ಕೊಂಡು ಇಷ್ಟನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಕಲರ್ ಎಲ್ಲ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಶಾವಿಗೆ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಈಗ ಫ್ರೈ ಆಗಿದೆ. ನಾನು ಮೊದಲೇ ಹೆಸರುಬೇಳೆಯನ್ನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕಾಯೋಕ್ಕೆ ಇಟ್ಟಿದೆ. ಅದು ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಏನು ಕಾಯಿಸ್ಕೊಂಡಿದ್ದೀನೋ ಅದಕ್ಕೆ ನಾನು ಏನು ಹುರ್ಕೊಂಡಿದ್ದೀನೋ ಆ ಶಾವಿಗೆ ಎಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಶಾವಿಗೆ ಎಲ್ಲ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೋಬೇಕು. ಶಾವಿಗೆ ಚೆನ್ನಾಗಿ ಕುದಿಬೇಕು. ಶಾವಿಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೆಂದ್ರೇ ಚೆನ್ನಾಗಿರೋದು ಶಾವಿಗೆ ಅನ್ನೋದು. ಬೆಲ್ಲ ಹಾಕಿಬಿಟ್ರೆ ಮೊದಲಿಗೆ ಶಾವಿಗೆ ಅನ್ನೋದು ಬೇಯೋದಿಲ್ಲ. ಅದರಿಂದ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಶಾವಿಗೆ ಅನ್ನೋದು ಚೆನ್ನಾಗಿ ಬೆಂದಮೇಲೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಇವಾಗ ನಾನು ಯಾವ ಕಪ್ಪಲ್ಲಿ ಶಾವಿಗೆ ಮತ್ತು ಹೆಸರುಬೇಳೆ ಹಾಕ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 4-5 ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಬೆಲ್ಲ ನೋಡಿಕೊಂಡು ಸಾಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಟೇಸ್ಟನ್ನು ನೋಡಿಕೊಂಡು, ಒಬ್ಬೊಬ್ಬರಿಗೆ ಸಪ್ಪೆ ಇರಬೇಕು, ಒಬ್ಬೊಬ್ಬರಿಗೆ ಸ್ವೀಟ್ ಜಾಸ್ತಿ ಇರಬೇಕು. ನೋಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲವನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ, ನೋಡಿ ನಾನು ಇನ್ನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇನ್ನೂ 1/4 ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಅದೇ ಬಟ್ಲಲ್ಲಿ. ಬೆಲ್ಲ ಸಾಲಿಲ್ಲ, ಅದರಿಂದ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು, ಇನ್ನೂ ಸ್ವಲ್ಪ ಕಡಿಮೆನೂ ಸೇರಿಸ್ಕೋಬೋದು. ನಮಗೆ ಮಂದಕ್ಕೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ತೆಳ್ಳಕ್ಕೆ ಇದ್ದರೆ ಸ್ವಲ್ಪ ನೀರನ್ನು ಕಡಿಮೆ ಸೇರಿಸ್ಕೋಬೇಕಾಗುತ್ತೆ. ನೋಡಿಕೊಂಡು ನಾವು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ನಾನು ಅಷ್ಟು ಮಂದಕ್ಕೇನು ಮಾಡ್ಕೊಂಡಿಲ್ಲ, ಅಷ್ಟು ತೆಳ್ಳಕ್ಕೇನು ಮಾಡ್ಕೊಂಡಿಲ್ಲ. ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಕ್ಕೇ ಮಾಡ್ಕೊಂಡಿದ್ದೀನಿ, ಹಾಗಂತ ಜಾಸ್ತಿ ಮಂದಕ್ಕೇನು ಮಾಡ್ಕೊಂಡಿಲ್ಲ, ಹಾಗಂತ ಜಾಸ್ತಿ ತೆಳ್ಳಕ್ಕೇನು ಮಾಡ್ಕೊಂಡಿಲ್ಲ. ಇದು ಆರೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಮಂದ ಬಂದುಬಿಡುತ್ತೆ. ಈ ರೀತಿ ಇದ್ದರೆ ಕುಡಿಯೋಕ್ಕಂತಲೇ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಈಟ ಆಗಿದ್ದರೆ ಈ ರೀತಿ ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ತಂಪು ಅನ್ನೋದು ಚೆನ್ನಾಗಿರುತ್ತೆ. ಬಾಡಿಗೆ ಹೀಟ್ ಅನ್ನೋದು ಆಗೋದಿಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.